students. Hi, hello, hope you are doing well. This is Saptala. Let's begin our today's session, that is sexual reproduction in flowering plants. ಸೊ ನಾವಿಲ್ಲಿ ಏನು ಓದ್ತಾ ಇದೀವಿ ಅಂದ್ರೆ ಫ್ಲವರಿಂಗ್ ಪ್ಲಾಂಟ್ಸ್. ಯು ಆಲ್ ನೋ ಇನ್ ಫಸ್ಟ್ ಇಯರ್ಸ್ ನೀವು ಓದಿದ್ದೀರಾ. ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಅಲ್ಲಿ ಯಾರು ಬರ್ತಾರೆ ಅಂತಂದ್ರೆ ವಿಚ್ ಡಿವಿಷನ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಏಂಜಿಯೋಸ್ಪರ್ಮ್ಸ್ ಗಳ ಬಗ್ಗೆ ನಾವು ಮಾತಾಡ್ತೀವಿ. ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಬಿಲಾಂಗ್ಸ್ ಟು ದ ಡಿವಿಷನ್ ಏಂಜಿಯೋಸ್ಪರ್ಮ್. ಈ ಏಂಜಿಯೋಸ್ಪರ್ಮ್ ಅಲ್ಲಿ ರಿಪ್ರೊಡಕ್ಷನ್ ಯಾವ ತರ ನಡೆಯುತ್ತೆ? ರಿಪ್ರೊಡಕ್ಷನ್ ಅಲ್ಲಿ ನಿಮ್ಗೆ 2 ಟೈಪ್ಸ್ ಇರುತ್ತೆ, ಸೆಕ್ಶುವಲ್ ರಿಪ್ರೊಡಕ್ಷನ್, ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸೆಕ್ಶುವಲ್ ರಿಪ್ರೊಡಕ್ಷನ್ ನ ಮೇನ್ ಆಗಿ ನಾವು ಈ ಚಾಪ್ಟರ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಇದರಲ್ಲಿ ರಿಪ್ರೊಡಕ್ಷನ್ ಅನ್ನೋ ಒಂದು ಇವೆಂಟ್, ಸಂತಾನೋತ್ಪತ್ತಿ ಅನ್ನುವಂತ ಇವೆಂಟ್ ಒಂದು ಪ್ಲಾಂಟ್ ಅಲ್ಲಿ ಎಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಫ್ಲವರ್ ಅಲ್ಲಿ ನಡೆಯುತ್ತೆ. ದ ಫ್ಲವರ್ ಇಸ್ ದ ರಿಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲಾಂಟ್. ಸೊ ಇದರಲ್ಲಿ ರಿಪ್ರೊಡಕ್ಷನ್ ಆಗೋದಕ್ಕಿಂತ ಮುಂಚೆ ಅದರ ಸೆಕ್ಸ್ ಆರ್ಗನ್ಸ್ ಗಳ ಬಗ್ಗೆ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಬೇಕಾಗುತ್ತೆ. ಸೆಕ್ಸ್ ಆರ್ಗನ್ಸ್ ಅಂತಂದ್ರೆ ಏನು? ರಿಪ್ರೊಡಕ್ಷನ್ ಗೆ ಬೇಕಾಗುವಂತಹ ಗ್ಯಾಮೆಟ್ಸ್ ಗಳು ಫಾರ್ಮ್ ಆಗೋದೇ ಈ ಒಂದು ಸೆಕ್ಸ್ ಆರ್ಗನ್ ಅಲ್ಲಿ. ಇಲ್ಲಿ ನಿಮ್ಗೆ ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ ಅಂತ ಎರಡು ಡಿಫರೆಂಟ್ ಪಾರ್ಟ್ಸ್ ಇರುತ್ತೆ. ಆ ಎರಡು ಸೆಕ್ಸ್ ಆರ್ಗನ್ಸ್ ಗಳು ಗ್ಯಾಮೆಟ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಆ ಗ್ಯಾಮೆಟ್ಸ್ ಫ್ಯೂಷನ್ ಆದ್ಮೇಲೆ ಇಲ್ಲಿ ನಮ್ಗೆ ರಿಪ್ರೊಡಕ್ಷನ್ ಕಂಪ್ಲೀಟ್ ಆಗೋದು. ಸೊ ಸೆಕ್ಶುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ನಾವು ಇವಾಗ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು. ಅದಕ್ಕಿಂತ ಮುಂಚೆ ಈ ಫ್ಲವರ್ ಬಗ್ಗೆ ನಾನು ನಿಮ್ಗೊಂದು ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ಪಾರ್ಟ್ಸ್ ಆಫ್ ದ ಫ್ಲವರ್ ನಾನು ಹೇಳಿದ ರಿಪ್ರೊಡಕ್ಷನ್ ನಡೆಯೋದಿಲ್ಲಿ ಅಂತ ಫ್ಲವರ್ ಅಲ್ಲಿ. ಸೊ ದ ಫ್ಲವರ್ ಹ್ಯಾಸ್ ಡಿಫರೆಂಟ್ ಪಾರ್ಟ್ಸ್. ಫ್ಲವರ್ ಅಲ್ಲಿ ಈ ಕಲರ್ಫುಲ್ ಪಾರ್ಟ್ಸ್ ಏನಿದೆಯೋ ಈ ಕಲರ್ಫುಲ್ ಪಾರ್ಟ್ಸ್ ಅನ್ನ ನಾವು ಪೆಟಲ್ ಅಂತ ಕರಿತೀವಿ, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ದೆಮ್ ಕರೋಲಾ. ಕರೋಲಾ ಇಸ್ ದ ಕಂಪ್ಲೀಟ್ ಪಾರ್ಟ್, ದಿಸ್ ಕಲರ್ಫುಲ್ ಪಾರ್ಟ್. ಈ ಕಲರ್ಫುಲ್ ಪಾರ್ಟ್ ಅನ್ನ ನಾವು ಕರೋಲಾ ಅಂತ ಕರಿತೀವಿ. ಈ ಕರೋಲಾದ ಒಂದೊಂದು ಮೆಂಬರ್ಸ್ ಗಳನ್ನ ನಾವು ಪೆಟಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ದಿಸ್ ಗ್ರೀನಿಶ್ ಪಾರ್ಟ್ ಏನಿದೆಯೋ, ದಿಸ್ ಗ್ರೀನ್ ಕಲರ್ ಪಾರ್ಟ್ ಇಸ್ ಕಾಲ್ಡ್ as calyx. ಕೇಲಿಕ್ಸ್ ಅಂತ ಕರಿತೀವಿ ಅಥವಾ ವಿ ಕ್ಯಾನ್ ಕಾಲ್ ದೆಮ್ ಸೆಪಲ್ಸ್. ಕೇಲಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಮಗೆ ಬೇಕಾಗಿರೋದು ಮೇಲ್ ಸೆಕ್ಸ್ ಆರ್ಗನ್ ಮತ್ತೆ ಫಿಮೇಲ್ ಸೆಕ್ಸ್ ಆರ್ಗನ್ಸ್. ಸೊ ಫಸ್ಟ್ ಹಿಯರ್ ಇಲ್ಲಿ ನೋಡ್ತಾ ಇದ್ದೀವಿ ನೀವು, ಈ ಒಂದು ಸ್ಟೇಮನ್ ನಾವು ಮೇಲ್ ಸೆಕ್ಸ್ ಆರ್ಗನ್ ಅಂತ ಕರಿತೀವಿ. ಸ್ಟಿಗ್ಮಾವನ್ನ ಅಥವಾ ಸ್ಟಿಗ್ಮಾ, ಸ್ಟೈಲ್, ಓವರಿ ಇವು ಮೂರನ್ನ ಸೇರಿ ವಿ ಕಾಲ್ ಇಟ್ ಆಸ್ ಫಿಮೇಲ್ ಸೆಕ್ಸ್ ಆರ್ಗನ್. ಸೊ ವಿಚ್ ಇಸ್ ದ ಮೇಲ್ ಸೆಕ್ಸ್ ಆರ್ಗನ್? ಸ್ಟೇಮನ್ ಇಸ್ ದ ಮೇಲ್ ಸೆಕ್ಸ್ ಆರ್ಗನ್, ಪಿಸ್ಟಿಲ್ ಇಸ್ ದ ಫಿಮೇಲ್ ಸೆಕ್ಸ್ ಆರ್ಗನ್. ಸೊ ಮೇಲ್ ಸೆಕ್ಸ್ ಆರ್ಗನ್ ಸ್ಟೇಮನ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ, ಆಂಥರ್ ಮತ್ತೆ ಫಿಲಮೆಂಟ್. ಫಿಮೇಲ್ ಸೆಕ್ಸ್ ಆರ್ಗನ್ ಪಿಸ್ಟಿಲ್ ಅಲ್ಲಿ 3 ಪಾರ್ಟ್ಸ್ ಇರುತ್ತೆ, ಸ್ಟಿಗ್ಮಾ, ಸ್ಟೈಲ್ ಮತ್ತೆ ಓವರಿ. ಸೊ ಇಲ್ಲಿ if you look at here, this is called the entire stamen. ಈ ಸ್ಟೇಮನ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ. ಅದ ಮೇಲ್ಗಡೆ ಇರುವಂತ ಈ ಲೋಬ್ಡ್ ಸ್ಟ್ರಕ್ಚರ್ ಏನಿದೆಯೋ ಅದನ್ನ ಆಂಥರ್ ಅಂತ ಕರಿತೀವಿ. ಉದ್ದಕ್ಕೆ ಕೆಳಗಡೆ ಹಿಂಗಿರುವಂತ ಸ್ಟ್ರಕ್ಚರ್ ನ ನಾವು ಫಿಲಮೆಂಟ್ ಅಂತ ಕರಿತೀವಿ, ಜಸ್ಟ್ ಲೈಕ್ ದಿಸ್. ಸೊ ಈ ರೀಜನ್ ಆಂಥರ್, ಈ ರೀಜನ್ ಫಿಲಮೆಂಟ್. ಸೊ ದಿಸ್ ಆಂಥರ್ ಇಸ್ ಅ ಬೈಲೋಬ್ಡ್ ಸ್ಟ್ರಕ್ಚರ್. ಆಂಥರ್ ಬೈಲೋಬ್ಡ್ ಸ್ಟ್ರಕ್ಚರ್ ಆಗಿರುತ್ತೆ. ಈ ತರ 2 ಲೋಬ್ಸ್ ಇರುತ್ತೆ, ಇದೊಂದು ಲೋಬ್ ಇದೊಂದು ಲೋಬ್, ಮತ್ತೆ ಉದ್ದಕ್ಕೆ ಎಲಾಂಗೇಟೆಡ್ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್, ಇದನ್ನ ಈ ಸ್ಲೆಂಡರ್ ಲೈಕ್ ಸ್ಟ್ರಕ್ಚರ್ ನ ಫಿಲಮೆಂಟ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ನಾವು ಸ್ಟಿಗ್ಮಾ ನೋಡಕ್ ಬಂದ್ರೆ ನಮ್ಮ ಮಿಡಲ್ ಸೆಂಟ್ರಲ್ ಪಾರ್ಟ್ ಇಸ್ ಕಾಲ್ಡ್ as ಸ್ಟಿಗ್ಮಾ. ಈ ಸ್ಟಿಗ್ಮಾದಲ್ಲಿ ನೀವು ಹೀಗೆ ನೋಡ್ತಾ ಇದ್ದೀರಲ್ವಾ. ಸೊ ದಿಸ್ ಸ್ಟಿಗ್ಮಾ ಹ್ಯಾಸ್ 3 ಪಾರ್ಟ್ಸ್. ಈ ಮೇಲ್ಗಡೆ ಇರುವಂತ ದಿಸ್ ರಿಸೆಪ್ಟಾರ್ ಲೈಕ್ ಅಥವಾ ಪ್ಲಾಟ್ಫಾರ್ಮ್ ರೀಜನ್ ಅನ್ನು ನಾವು ಸ್ಟಿಗ್ಮಾ ಅಂತ ಕರಿತೀವಿ. ಇನ್ ಎಲಾಂಗೇಟೆಡ್ ಸೆಂಟ್ರಲ್ ರೀಜನ್ ವಿಚ್ ಕನೆಕ್ಟ್ಸ್ ದಿಸ್ ಓವರಿ ಅಂಡ್ ದ ಸ್ಟಿಗ್ಮಾ. ಈ ಓವರಿ ಮತ್ತೆ ಈ ಸ್ಟಿಗ್ಮಾವನ್ನ ಕನೆಕ್ಟ್ ಮಾಡುವಂತ ಎಲಾಂಗೇಟೆಡ್ ಸೆಂಟ್ರಲ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ as the style, and the lower this bulged portion is called as ovary. ಸೊ ಈ ಓವರಿ ಒಳಗಡೆ there is a most of the ಈ ತರ there is a locule, ಮಧ್ಯದಲ್ಲಿ ಈ ತರ ಕ್ಯಾವಿಟಿ ಇರುತ್ತೆ. ಇದನ್ನ ನಾವು ಓವೇರಿಯನ್ ಕ್ಯಾವಿಟೀಸ್ ಅಂತ ಕರಿತೀವಿ. ಟು ದಿಸ್ ಓವೇರಿಯನ್ ಕ್ಯಾವಿಟೀಸ್ ಓವ್ಯೂಲ್ಸ್ ಗಳು ಅಟ್ಯಾಚ್ ಆಗಿರುತ್ತೆ. ಇಲ್ಲಿ ಓವ್ಯೂಲ್ಸ್ ಅಂದ್ರೆ ಇದು ಮುಂದೆ ಸೀಡ್ ಆಗಿ ಡೆವಲಪ್ ಆಗುವಂತದ್ದು. ಸೊ ಈ ಓವ್ಯೂಲ್ಸ್ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. So the all you want to know in this slide is only about male reproductive part and female reproductive part. ಎರಡು ಬಗ್ಗೆ ತಿಳ್ಕೋಬೇಕು. Male reproductive part is also called as andrecium. ಅದಕ್ಕೆ ಇನ್ನೊಂದು ಹೆಸರು ಇರೋದೇ andrecium. Male reproductive part is also called andrecium. Female reproductive part is also called gynoecium. So gynoecium ಯಾವ್ದಿಲ್ಲಿ pistil and
Androecium ಆಗಿಲ್ಲಿ stamen. So it has two structure called anther and filament, and stigma has three structure. Pistil has three structure, that is stigma, style and ovary. What do you mean by reproduction? Reproduction ಅನ್ನೋದು ಒಂದು ಬಯಾಲಜಿಕಲ್ ಪ್ರಾಸೆಸ್, ಅಂದ್ರೆ ಇನ್ಸೈಡ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ನಡೆಯುವಂತಹ ಒಂದು ಬಯಾಲಜಿಕಲ್ ಪ್ರಾಸೆಸ್, ಜೈವಿಕ ಕ್ರಿಯೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಆರ್ಗ್ಯಾನಿಸಮ್ಸ್ ಇನ್ನೊಂದು ಆರ್ಗ್ಯಾನಿಸಮ್ಸ್ ನ ಬರ್ತ್ ನ ಕೊಡುತ್ತೆ. ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ರಿಪ್ರೊಡಕ್ಷನ್. ಸೊ ನೀವು ನೋಡಬಹುದು ಟೂ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಇದೆ, ಒಂದು ಸೆಕ್ಷುವಲ್ ಮತ್ತೆ ಇನ್ನೊಂದು ಎಸೆಕ್ಷುವಲ್. ಇವಾಗ ನಾವು ಸದ್ಯಕ್ಕೆ ಈ ಚಾಪ್ಟರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೆ ಎಂಜಿಯೋಸ್ಪರ್ಮ್ ಅಲ್ಲಿ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ಕ್ಲೂಡ್ಸ್ formation of male and female gametes. So sexual reproduction ಅಲ್ಲಿ ಒಂದು ಮೇಲ್ ಗ್ಯಾಮೆಟ್ ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಈ ಗ್ಯಾಮೆಟ್ಸ್ ಫಾರ್ಮೇಶನ್ ಆದ್ಮೇಲೆ ಅದು ಝೈಗೋಟ್ ಆಗಿ ಅದು ನೆಕ್ಸ್ಟ್ ಫ್ಯೂಚರ್ ಬೇಬಿ ಆಗಿ ಟರ್ನ್ ಆಗುತ್ತೆ. ಸೊ ಇದು ಅನಿಮಲ್ಸ್ ಅಲ್ಲಿ ಈ ಎಕ್ಸಾಂಪಲ್ ಇರೋದು. ಈ ಅನಿಮಲ್ಸ್ ಎಕ್ಸಾಂಪಲ್ ಇವಾಗ ಸದ್ಯಕ್ಕೆ ಬೇಡ ನಮ್ಗೆ. ನಾವು ಪ್ಲಾಂಟ್ ಅಲ್ಲಿ ಯಾವ ತರ ನಡೆಯುತ್ತೆ ಅಂದ್ರೆ ಪ್ಲಾಂಟ್ ಅಲ್ಲೂ ಸೇಮ್, ಈಗ ನಾನು ಹೇಳಿದ್ನಲ್ಲ ಹಂಗೆ ಮೇಲ್ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಫಿಮೇಲ್ ಗ್ಯಾಮೆಟ್ ಫಾರ್ಮ್ ಆಗುತ್ತೆ, ಅಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾಂಟ್ ಫಾರ್ಮೇಶನ್ ಆಗುತ್ತೆ ಅಥವಾ ಸೀಡ್ ಫಾರ್ಮೇಶನ್ ಆಗುತ್ತೆ. ಅದು ನಮ್ಗೆ ಪ್ಲಾಂಟ್ ಅಲ್ಲಿ ಇರುವಂತದ್ದು. ಇನ್ನು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದಾಗ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಈ ತರ ಗ್ಯಾಮೆಟ್ ಫಾರ್ಮೇಶನ್ ಇರಲ್ಲ, ಬದಲಾಗಿ ಒಂದೇ ಒಂದು ಪೇರೆಂಟ್ ಸಿಂಗಲ್ ಪೇರೆಂಟ್ ಅಲ್ಲಿ ಈ ತರ ಸ್ಮಾಲ್ ಬಡ್ ಡೆವಲಪ್ ಆಗುತ್ತೆ. ಈ ಸ್ಮಾಲ್ ಬಡ್ ಸ್ವಲ್ಪ ದಿವಸ ಆದ್ಮೇಲೆ ಇಟ್ ವಿಲ್ ಕಟ್ ಡೌನ್ ಅಂಡ್ ದೆನ್ ಇಟ್ ಕಟ್ ಡೌನ್ ಅಂಡ್ ಫಾಲ್ ಆನ್ ಟು ದ ಸಬ್ಸ್ಟ್ರೇಟಮ್ where it again develops into a new plant. So here you can simplify that asexual reproduction includes only one parent, but sexual reproduction includes two parents, and also it includes the formation of gametes. ಇಲ್ಲಿ ನಮಗೆ ಗ್ಯಾಮೆಟ್ ಫಾರ್ಮೇಶನ್ ನಾವು ನೋಡ್ತೀವಿ, ಬಟ್ ಇಲ್ಲಿ ನಾವು ಗ್ಯಾಮೆಟ್ ಫಾರ್ಮೇಶನ್ ಅನ್ನ ನೋಡಲ್ಲ. ಸೊ ದಿಸ್ ಇಸ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂಡ್ asexual reproduction. So this completes the introductory part. The introduction ಮುಗಿಸಿರೋದು. Next sessions ಅಲ್ಲಿ we will in detail learn about the male reproductive part and female reproductive part. That is androecium ಮತ್ತೆ gynoecium ಅನ್ನ ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. Okay, thank you.